ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ 10,000 ರೂಪಾಯಿ ಒಳಗಡೆ ಯಾವುದು ಬೆಸ್ಟ್ ಸ್ಮಾರ್ಟ್ಫೋನು, 15,000 ರೂಪಾಯಿ ಒಳಗಡೆ ಯಾವುದು ಬೆಸ್ಟ್ ಸ್ಮಾರ್ಟ್ಫೋನು, 20,000 ಒಳಗೆ, 25,000 ಒಳಗೆ, 30,000 ಒಳಗೆ, 40,000 ಒಳಗೆ ಯಾವುದೇ ಬಡ್ಜೆಟ್ ಇದ್ರೂ ಸಹ ಯಾವ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡೋದು ಒಳ್ಳೆಯದು? ನನ್ನ ಪ್ರಕಾರ, ಆಯಿತಾ, ಅದು ಬೇರೆಯವ್ರಿಗೆ ಚೇಂಜ್ ಆಗ್ಬೋದು. ನನ್ನ ಪ್ರಕಾರ ಯಾವುದು ಬೆಸ್ಟ್ ಸ್ಮಾರ್ಟ್ಫೋನ್ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಬಡ್ಜೆಟನ್ನು ನೋಡಿಕೊಂಡು ನೀವು ಯಾವ ಫೋನ್ ಚೂಸ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಬಡ್ಜೆಟ್ ಏನಾದರೂ ತುಂಬ ಕಡಿಮೆ ಇದ್ದರೆ 5,000 to 6,000 ರೂಪಾಯಿಗೆ ಯಾವುದೇ 5G ಫೋನ್ ಸಿಗಲ್ಲ. 4G ಫೋನ್ ಪರ್ಚೇಸ್ ಮಾಡಬೇಕಾಗತ್ತೆ. ತಲೆ ಕೆಡ್ಸ್ಕೊಂಬಿಡಿ, ನೀವು 4G ಫೋನ್ ತಗೊಂಡ್ರೂ ಕೂಡ ಮುಂದಿನ 3-4 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಈಗಲೂ ಎಷ್ಟೋ ಕಡೆ 2Gಯನ್ನೇ ಯೂಸ್ ಮಾಡ್ತೀವಿ. ನಿಮಗೆ 5,000 to 6,000 ರೂಪಾಯಿಗೆ ಇನ್ಫಿನಿಕ್ಸ್ನಲ್ಲಿ, ಟೆಕ್ನೋದಲ್ಲಿ, ಮೋಟೋದಲ್ಲಿ ಕೆಲವೊಂದು 4G ಫೋನ್ ಬರುತ್ತೆ. ಆರಾಮಾಗಿ ಅದನ್ನು ಪ್ರಿಫರ್ ಮಾಡ್ಬೋದು. ತಲೆ ಕೆಡ್ಸ್ಕೊಂಬಿಡಿ. ನಿಮ್ಮ ಬಡ್ಜೆಟ್ ಅಷ್ಟಿರೋದ್ರಿಂದ ಬೇರೆ ಏನು ಮಾಡೋದಕ್ಕಾಗಲ್ಲ. ಇನ್ನೂ ನಿಮ್ಮ ಬಡ್ಜೆಟ್ ಏನಾದರೂ 10,000 ರೂಪಾಯಿ ಒಳಗಿದ್ರೆ ನನಗೆ 2 ಫೋನ್ಗಳು ಬೆಸ್ಟ್ ಅನಿಸುತ್ತೆ. ಮೊದಲನೇದಾಗಿ ಪೋಕೋ M6 5G. ಇದು ಆ್ಯಕ್ಚುಲಿ ಲಾಂಚ್ ಆದಾಗ 9,500-10,000 ರೂಪಾಯಿ ಇತ್ತು. ಈಗ ಬೆಲೆ ಸ್ವಲ್ಪ ಕಡಿಮೆ ಆಗಿ 8,000 to 8,500 ರೂಪಾಯಿಗೆ ನೀವು ಈ ಫೋನ್ನ ಪರ್ಚೇಸ್ ಮಾಡ್ಬೋದು. 5G ಫೋನ್ ನಂಗೆ ಅನ್ನಿಸ್ದಂಗೆ ಸದ್ಯಕ್ಕೆ ಇದೇ ಮೋಸ್ಟ್ ಅಫೋರ್ಡಬಲ್ 5G ಫೋನ್, ಆಯಿತಾ. ಡೈಮಂಡ್ ಸಿಟಿ 6100 ಪ್ಲಸ್ ಪ್ರೊಸೆಸರು, HD+ 90 ಹರ್ಟ್ಸ್ನ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. 5,000 mAh ಕೆಪಾಸಿಟಿ ಬ್ಯಾಟ್ರಿ, 18 ವ್ಯಾಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. LPDDR4X RAM, UFS 2.2 ಸ್ಟೋರೇಜ್ ಜೊತೆಗೆ ಸಿಗುತ್ತೆ. 50 MP ಕ್ಯಾಮ್ರಾ ಎಲ್ಲ ಇದೆ. ಫ್ರಂಟ್ ಕ್ಯಾಮ್ರಾ 5 MP ಇದೆ. ಸೊ ಈ ಬೆಲೆಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನೊಂದು ಆಪ್ಷನ್ ಇದೆ, ರೆಡ್ಮಿ A4 5G. ಇದು ಕೂಡ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೊಸೆಸರ್ನ ಜೊತೆಗೆ ಬರುತ್ತೆ. HD+ IPS ಡಿಸ್ಪ್ಲೇ. ಇದರಲ್ಲೂ ಕೂಡ LPDDR4X RAM, UFS 2.2 ಸ್ಟೋರೇಜು, 5,000 mAh ಕೆಪಾಸಿಟಿ ಬ್ಯಾಟ್ರಿ, 50 MP ಕ್ಯಾಮ್ರಾ ಎಲ್ಲ ಇದೆ. ಸೊ ಇದು ಕೂಡ 8,000 to 8,500 ರೂಪಾಯಿ ಒಳಗೆ ನಿಮಗೆ ಸಿಗುತ್ತೆ. ಸೊ ನೋಡಿಕೊಂಡು ಆಫರ್ ಟೈಮಲ್ಲಿ ನೀವು ತೊಗೊಂಡ್ರೆ ಇನ್ನೂ ಕಡಿಮೆಗೆ ಸಿಗಬಹುದೇನೋ, ಆಯಿತಾ. ಸೊ ನೋಡಿ, 10,000 ರೂಪಾಯಿ ಒಳಗೆ ಸದ್ಯಕ್ಕೆ ಈ ಎರಡೂ ಕೂಡ 5Gಯಲ್ಲಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ನಿಮ್ಮ ಬಡ್ಜೆಟ್ ಏನಾದರೂ 10,000 ರೂಪಾಯಿಂದ 15,000 ರೂಪಾಯಿ ಒಳಗಿದ್ರೆ ಜಾಸ್ತಿ ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗಲ್ಲ. 2 ಫೋನ್ನ ಚೂಸ್ ಮಾಡ್ತೀನಿ. ಮೊದಲನೇದಾಗಿ ನಥಿಂಗ್ ಅವರು CMF ಫೋನ್ 1. ಈ ಫೋನ್ ಈಗ 14,000 ರೂಪಾಯಿಗೆ ಅವೈಲಬಲ್ ಇದೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. 120 ಹರ್ಟ್ಸ್ LCD ಡಿಸ್ಪ್ಲೇ, ಡೈಮಂಡ್ ಸಿಟಿ 7300 ಪ್ರೊಸೆಸರ್, 50 MP ಕ್ಯಾಮ್ರಾ, 5,000 mAh ಕೆಪಾಸಿಟಿ ಬ್ಯಾಟ್ರಿ, 33 ವ್ಯಾಟಿನ ಚಾರ್ಜಿಂಗು, LPDDR4X RAM, UFS 2.2 ಸ್ಟೋರೇಜು, Wi-Fi 6 ಎಲ್ಲ ಇದೆ ಇದರಲ್ಲಿ. ಸೊ ನೋಡಿ, ಒಳ್ಳೆ OS. ಫೋನ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಬ್ಯಾಕನ್ನೆಲ್ಲ ಚೇಂಜ್ ಮಾಡುವಂಥ ಫೀಚರ್ ಎಲ್ಲ ಇದೆ. ಸೊ 14,000 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇದನ್ನು ಬಿಟ್ಟರೆ ನೋಡಿ, ನಮ್ಮ ಇಂಡಿಯನ್ ಬ್ರ್ಯಾಂಡು ಲಾವಾ ಬ್ಲೇಸ್ ಕರ್ವ್. ಇದೀಗ 15,000 to 15,500 ರೂಪಾಯಿಗೆ ನಮಗೆ ಈ ಫೋನ್ ಸಿಗುತ್ತೆ. ಇದರಲ್ಲಿ ನಮಗೆ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಡೈಮಂಡ್ ಸಿಟಿ 7050 ಪ್ರೊಸೆಸರು, 64 MP ಕ್ಯಾಮ್ರಾ, 5,000 mAh ಕೆಪಾಸಿಟಿ ಬ್ಯಾಟ್ರಿ, 33 ವ್ಯಾಟ್ ಚಾರ್ಜಿಂಗು, LPDDR5 RAM, UFS 3.1 ಸ್ಟೋರೇಜು. ಸ್ಪೆಕ್ ವೈಸ್ ಅಂತೂ ಟಾಪ್ ನಾಚ್ ಇದೆ. ನಿಮಗೆ ಈ ಪ್ರೈಸ್ ರೇಂಜಿಗೆ ಅಮೋಲೆಡ್ ಡಿಸ್ಪ್ಲೇ ಇರುವಂಥ ಫೋನ್ಗಳು ಕೂಡ ಸಿಗುತ್ತೆ. ಓವರಾಲ್ ನೋಡೋದಕ್ಕೆ ಹೋದರೆ ಪರ್ಸ್ನಲಿ ನಾನು ಚೂಸ್ ಮಾಡೋದಾದ್ರೆ ನಥಿಂಗ್ ಅವ್ರದ್ದು CMF ಫೋನ್ 1 ಚೂಸ್ ಮಾಡ್ತೀನಿ. ಒಂದೇ ಒಂದು ಕಾರಣ ಏನಂದರೆ ಆ OS ಎಕ್ಸ್ಪೀರಿಯನ್ಸು ಮತ್ತು ಫ್ಯೂಚರ್ OS ಅಪ್ಡೇಟ್ಸು, ಅದೊಂದು ರೀಸನಿಗೆ ಬಿಟ್ಟರೆ ಹಾರ್ಡ್ವೇರ್ ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಲಾವಾ ಬ್ಲೇಸ್ ಕರ್ವೇ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಬಂದು ನೀವು ಪ್ರಿಫರ್ ಮಾಡ್ಬೋದು. ಇದನ್ನು ಬಿಟ್ಟರೆ ಬೇರೆ ಬೇರೆ ಬ್ರ್ಯಾಂಡಿಂದು ಅಮೋಲೆಡ್ ಎಲ್ಲ ಇದೆ, ಬೇಜಾನ್ ಆಪ್ಷನ್ ಇದೆ. ಬಟ್ ನೋಡೋದಕ್ಕೆ ಹೋದರೆ ಹೆವಿ ಕನ್ಫ್ಯೂಷನ್ ಆಗುತ್ತೆ. ಸೊ ನನ್ನ ಡಿಸಿಷನ್ ಈ 2 ಫೋನ್ಗಳಾಗಿರುತ್ತೆ. ನೆಕ್ಸ್ಟ್, ನೀವೇನಾದರೂ 15,000 to 20,000 ರೇಂಜಲ್ಲಿ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಪೋಕೋ F5 5G. ಸ್ವಲ್ಪ ಹಳೆ ಫೋನ್. ಮುಂಚೆ ಎಲ್ಲ 27,000-28,000 ಇದ್ದಂಥ ಫೋನ್ ಈಗ 20,000 ರೂಪಾಯಿಗೆ ಸಿಗ್ತಾ ಇದೆ. ಈ ಕಾರಣದಿಂದ ಹೊಸದಾಗಿ ಪ್ರೈಸ್ ಪಾಯಿಂಟಲ್ಲಿ ಎಂಟ್ರ್ ಆಗ್ತಾ ಇದೆ ಪೋಕೋ F5 5G. 20,000 ರೂಪಾಯಿ ಇದರ ಸ್ಪೆಸಿಫಿಕೇಷನ್ ನೋಡಿದ್ರೆ ಮೈಂಡ್ ಬ್ಲೋಯಿಂಗ್ ಅನಿಸುತ್ತೆ. ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 7+ Gen 2 ಪ್ರೊಸೆಸರ್, 64 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ, 5,000 mAh ಕೆಪಾಸಿಟಿ ಬ್ಯಾಟ್ರಿ, 67 ವ್ಯಾಟ್ ಚಾರ್ಜಿಂಗು, LPDDR5 RAM, UFS 3.1 ಸ್ಟೋರೇಜು. ಟಾಪ್ ನಾಚ್ ಬೆಂಕಿ ಸ್ಪೆಸಿಫಿಕೇಷನ್, ಆಯಿತಾ. ಇನ್ನೊಂದು ಆಪ್ಷನ್ ಕೊಡ್ತೀನಿ, ರಿಯಲ್ಮಿ P2 Pro 5G. ಇದು ಕೂಡ 20,000 ರೂಪಾಯಿಗೆ ಅವೈಲಬಲ್ ಇದೆ. ನಿಮಗೆ ಇದರಲ್ಲಿ ಕರ್ವ್ ಡಿಸ್ಪ್ಲೇ ಸಿಗ್ತದೆ, 120 ಹರ್ಟ್ಸ್ ಅಮೋಲೆಡ್ ಡಿಸ್ಪ್ಲೇ. ಇದು ಕೂಡ ಫುಲ್ HD+, ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರು, 64 MP ಕ್ಯಾಮ್ರಾ, 5,000 mAh ಕೆಪಾಸಿಟಿ ಬ್ಯಾಟ್ರಿ, LPDDR4X RAM, UFS 2.2 ಸ್ಟೋರೇಜು. ಪರ್ಸನಲಿ ನಾನು ಪ್ರಿಫರ್ ಮಾಡೋದಾದರೆ ಪೋಕೋ F5ನೇ ಪ್ರಿಫರ್ ಮಾಡ್ತೀನಿ. ಮುಂಚೆ 27,000 to 30,000 ಇದ್ದಂಥ ಫೋನಿಗೆ ಕೇವಲ 20,000 ರೂಪಾಯಿಗೆ ಸಿಗ್ತದೆ. ಹಳೆ ಫೋನ್ ಆದರೂ ಕೂಡ
ಆನ್ ಪೇಪರ್ ಸ್ಪೆಸಿಫಿಕೇಷನ್ ಟಾಪ್ ನಾಚ್ ಇದೆ, ಒಳ್ಳೆ ಕ್ಯಾಮ್ರಾ ಇದೆ, ಬೆಲೆಗೆ ತಕ್ಕ ರೀತಿಯಲ್ಲಿ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಇನ್ನೂ ಚೆನ್ನಾಗಿ ಸಿಗುತ್ತೆ ನಂಗೆ ಅನ್ನಿಸ್ತಂಗೆ ಆಪ್ಟಿಕಲ್ ಸ್ಟೆಬಿಲೈಸೇಷನ್ ಇರೋದ್ರಿಂದ. ಸೊ ನಾನು ಪ್ರಿಫರ್ ಮಾಡೋದು ಪೋಕೋ F5 5G. ಇನ್ನು 20,000 to 25,000 ರೂಪಾಯಿ ರೇಂಜಲ್ಲಿ ಒಂದೇ ಒಂದು ಫೋನ್ನ ಚೂಸ್ ಮಾಡ್ತೀನಿ, ಪೋಕೋ F6 5G. ಇದು ಕೂಡ ಸ್ವಲ್ಪ ಹಳೆ ಫೋನು. ಸೊ ಒಂದು 7-8 ತಿಂಗಳಾಗಿದೆ ಈ ಫೋನ್ ಲಾಂಚ್ ಆಗಿ. ಸೊ ಇದು ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜಿಂಗು, LPDDR5X ರ್ಯಾಮು, UFS 4.0 ಸ್ಟೋರೇಜ್, 25,000 ರೂಪಾಯಿ ಒಳಗೆ ಸಿಗ್ತಾ ಇದೆ. ಟಾಪ್ ನಾಚ್ ಅಂತೀನಿ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ 25,000 to 30,000 ರೂಪಾಯಿ ಒಳಗಿದ್ರೆ 2 ಫೋನ್ನ ಪ್ರಿಫರ್ ಮಾಡ್ತೀನಿ. ಬೇಜಾನ್ ಆಪ್ಷನ್ ಇದೆ ಆಯಿತಾ. ಈಗೊಂದು 6 ತಿಂಗಳು ಮುಂಚೆ ಕೇಳಿದ್ರೆ ನನ್ನ ಪ್ರಿಯಾರಿಟಿ ಮೋಟೋ ಎಡ್ಜ್ 50 Pro ಆಗಿರ್ತಿತ್ತು. ಈಗ ಅದು 28,000 ರೂಪಾಯಿ ಇದೆ. ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ ಈ ಮೋಟೋ ಎಡ್ಜ್ 50 Pro. ವೈರ್ಲೆಸ್ ಚಾರ್ಜಿಂಗ್ ಇದೆ, ಒಳ್ಳೆ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, 125 ವ್ಯಾಟಿಂದು ವೈರ್ಡ್ ಚಾರ್ಜಿಂಗ್ ಸಿಗ್ತಾ ಇದೆ. ಬಟ್ LPDDR4X RAM, UFS 2.2 ಸ್ಟೋರೇಜ್, ಬಟ್ ಮೆಜಾರಿಟಿ ಜನಕ್ಕೆ ಅದು ಮ್ಯಾಟ್ರ್ ಆಗಲ್ಲ, ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಟ್ಟಿನಲ್ಲಿ ಈಗಲೂ ಕೂಡ ನೋಡಿ ಈ ಫೋನ್ ಪ್ರಿಫರ್ ಮಾಡ್ಬೋದು ಕ್ಯಾಮ್ರಾಗೋಸ್ಕರ. ಓವರಾಲ್ ಒಂದು ಪ್ಯಾಕೇಜ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಪೋಕೋ X7 Pro 5G ರೀಸೆಂಟಾಗಿ ಲಾಂಚ್ ಆಯಿತು. ಇದು ಕೂಡ 27,000-28,000 ರೂಪಾಯಿಗೆ ಸಿಗ್ತಾ ಇದೆ. ಇದರಲ್ಲೂ ಕೂಡ ನಮಗೆ ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, LPDDR5X ರ್ಯಾಮು, UFS 4.0 ಸ್ಟೋರೇಜು. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿದೆ. ಪೋಕೋದವ್ರು ಇತ್ತೀಚೆಗೆ ಹೆವಿ ಕಾಂಪಿಟೇಟಿವ್ ಆಗಿ ಪ್ರೈಸ್ನ ಫಿಕ್ಸ್ ಮಾಡಿ ಲಾಂಚ್ ಮಾಡ್ತಾ ಇದ್ದಾರೆ, ಒಳ್ಳೆ ವಿಷಯ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ 30,000 to 40,000 ರೂಪಾಯಿ ಒಳಗಿದ್ರೆ ಜಾಸ್ತಿ ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗಲ್ಲ. ಮತ್ತೊಮ್ಮೆ ಒಂದೇ ಒಂದು ಫೋನ್ನ ಚೂಸ್ ಮಾಡ್ತೀನಿ, OnePlus 12R. ಇದು ಆ್ಯಕ್ಚುಲಿ ಲಾಂಚ್ ಆದಾಗ ಸ್ವಲ್ಪ ಜಾಸ್ತಿ ಇತ್ತು, ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನೂ ವೆಯ್ಟ್ ಮಾಡಿದ್ರೆ ಈಗ 37,000 ರೂಪಾಯಿ ರೇಂಜಲ್ಲಿ ನಿಮಗೆ ಸಿಗ್ತಾ ಇದೆ. LTPO ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 8 Gen 2, 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ, 5500 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟ್ ಚಾರ್ಜಿಂಗು, LPDDR5X, UFS 3.1 ಸ್ಟೋರೇಜ್ ಎಲ್ಲ ಇದೆ. ಬೇರೆ ಆಪ್ಷನು ಇದೆ. ಬಟ್ ನನಗೆ ಈ OnePlus OS ರೀಸೆಂಟಾಗಿ ಚೆನ್ನಾಗಿರೋದ್ರಿಂದ ಈ ಫೋನ್ ನಾನು ಚೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಈ ಫೋನ್ ಇನ್ನೂ ಕಡಿಮೆ ಆಗುತ್ತೆ. OnePlus 12R ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಒಂದು 35,000 ರೇಂಜಲ್ಲಿ ನೀವು ಬ್ಯಾಂಕ್ ಆಫರ್ ಅದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಇದು ನನ್ನ ಆಪ್ಷನ್, 30,000 to 40,000 ರೂಪಾಯಿ ಒಳಗಡೆ. ನೆಕ್ಸ್ಟ್ ನಿಮ್ಮ ಬಡ್ಜೆಟ್ ಏನಾದರೂ 40,000 to 50,000 ರೂಪಾಯಿ ಒಳಗಿದ್ರೆ ಬೇಜಾನ್ ಆಪ್ಷನ್ ಇದೆ. ಸ್ಯಾಮ್ಸಂಗಿಂದು ಕೆಲವೊಂದು ಹಳೆ S23 ಸೀರೀಸ್ ಅಲ್ಲ, S24 ಸಿಗಲ್ಲ, 23 FE ಸೀರೀಸ್ಗಳೆಲ್ಲ ಸಿಗ್ತವೆ. ಬಟ್ ಅವು ಬೇಡ, ನಾನು ಪರ್ಸ್ನಲಿ ಚೂಸ್ ಮಾಡೋದು OnePlus. ಮತ್ತೊಮ್ಮೆ OnePlus 13R ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಒಂದು 45,000 ರೂಪಾಯಿಗೆ ಈ ಫೋನ್ ನಿಮಗೆ ಸಿಗಬಹುದು. ಇದರಲ್ಲೂ ಕೂಡ ಒಳ್ಳೆ ಡಿಸ್ಪ್ಲೇ, ಅಮೋಲೆಡ್, 120 Hz ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಸಿಗ್ತಾ ಇದೆ, 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ, 100 ವ್ಯಾಟ್ ಚಾರ್ಜಿಂಗು, 5500 mAh ಕೆಪಾಸಿಟಿ ಬ್ಯಾಟ್ರಿ, LPDDR5X ರ್ಯಾಮ್, UFS 4.0 ಸ್ಟೋರೇಜು. ಟಾಪ್ ನಾಚ್ ಸ್ಪೆಸಿಫಿಕೇಷನ್, 45,000 ರೂಪಾಯಿಗೆ ಸದ್ಯಕ್ಕೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನೂ ವೆಯ್ಟ್ ಮಾಡಿ, ಇನ್ನೂ ಈ ಫೋನ್ ಪಕ್ಕಾ ಕಡಿಮೆ ಆಗುತ್ತೆ ಆಯಿತಾ, ಇನ್ನೂ ಹೆವಿ ಕಡಿಮೆ ಆಗುತ್ತೆ, ವೆಯ್ಟ್ ಮಾಡಬೇಕಷ್ಟೇ ನೀವು. ಇನ್ನೂ ನಿಮ್ಮ ಬಡ್ಜೆಟ್ ಏನಾದರೂ 50,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ನೀವೆಲ್ಲ ರಿಚ್ ಕಿಡ್ಸ್ ಅಪ್ಪ ಆಯಿತಾ, ದುಡ್ಡಿರೋರು. ಬೇಜಾನ್ ಆಪ್ಷನ್ ಇದೆ ನಿಮಗೆ. ಫ್ಲ್ಯಾಗ್ಶಿಪ್ ಫೋನಿಗೆ ಬರೋಣ ಆಯಿತಾ. ಸೊ ಬೇಜಾನ್ ಆಪ್ಷನ್ ಇದೆ, ನಾನು ಹೇಳ್ಕೊಂಡು ಹೋಗ್ತೀನಿ, ನಿಮ್ಗೆ ಇಷ್ಟ ಬಂದಿದ್ದನ್ನು ಪ್ರಿಫರ್ ಮಾಡ್ಬೋದು, ಎಲ್ಲ ಚೆನ್ನಾಗಿರೋದನ್ನ ಹೇಳ್ತೀನಿ ಆಯಿತಾ. OnePlus 13 ಆಯಿತಾ, ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಲೇಟೆಸ್ಟ್ ಪ್ರೊಸೆಸರ್. ಇದು ಸುಮಾರು ಒಂದು 60,000 ರೇಂಜಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ಬಿಟ್ಟರೆ iPhone 15 ಹೋದ ವರ್ಷದ್ದು 60,000 ರೇಂಜಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ ಸೇಲ್ ಟೈಮಲ್ಲಿ ತೊಗೊಂಡ್ರೆ. ಸೊ ಬಯೋನಿಕ್ A16 ಪ್ರೊಸೆಸರು ಎಲ್ಲ ಇದೆ, ಒಳ್ಳೆ ಫೋನೇನೆ. ಸೊ ಇದು ಒಂದು ಆಪ್ಷನ್ ಆಗುತ್ತೆ. ಆಮೇಲೆ ಗ್ಯಾಲಕ್ಸಿ S24 ಹೋದ ವರ್ಷದ್ದು ಫ್ಲ್ಯಾಗ್ಶಿಪ್ ಫೋನು, ಇದು ಕೂಡ ಆಫರ್ ಟೈಮಲ್ಲಿ ತೊಗೊಂಡು 50,000ಕ್ಕೆ ಸಿಗೋ ಚಾನ್ಸ್ ಇರುತ್ತೆ. iQOO 13, ಸೊ ಇದು ಕೂಡ ಒಂದು 55,000 ರೇಂಜಲ್ಲಿ ನಿಮಗೆ ಸಿಗುತ್ತೆ. ಇದು ಕೂಡ ಬೆಂಕಿ ಸ್ಪೆಸಿಫಿಕೇಷನ್. ಸೊ ಇದರಲ್ಲೂ ಕೂಡ ನಮಗೆ 8 Elite ಚಿಪ್ಪೆಲ್ಲ ಸಿಗ್ತಾ ಇದೆ. ಸೊ ಬೆಂಕಿ ಸ್ಪೆಸಿಫಿಕೇಷನ್, ಬೆಂಕಿ ಫೀಚರು, 50,000 ರೂಪಾಯಿ ಮೇಲಿದೆ ನೋಡಿ. 50ರಿಂದ ಯೂಶ್ವಲಿ 60-70 ಒಳಗಡೆ ನಿಮಗೆ ಈ ಫೋನ್ಗಳೆಲ್ಲ ಸಿಗ್ತವೆ. ನಿಮ್ಮಿಷ್ಟ ಯಾವ್ದಾರ ಚೂಸ್ ಮಾಡ್ಬೋದು. ಇನ್ನೂ ನಿಮ್ಮ ಬಡ್ಜೆಟ್ ಏನಾದರೂ 80,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ನೀವು ಸೂಪರ್ ರಿಚ್ ಕಿಡ್ಸು ಆಯಿತಾ. ನಿಮಗೆ ಲಿಮಿಟೇ ಇಲ್ಲ, ನೀವು ಯಾವ ಫೋನ್ ಬೇಕಾದ್ರೆ ತಗೋಬೋದು. ನನಗೆ ಮ್ಯಾಟ್ರ್ ಆಗಲ್ಲ ದುಡ್ಡು, ಬಡ್ಜೆಟ್ ಮ್ಯಾಟ್ರ್ ಆಗಲ್ಲ, ಒಂದು ಒಳ್ಳೆ ಫೋನ್ ಬೇಕು, ನನ್ನ ರೇಟ್ನಾಗ ಕೇಳಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ. ಇನ್ನೇನು ಹೇಳ್ತೀರಾ, ಯಾವ ಬ್ರ್ಯಾಂಡಲ್ಲಿ ಬೇಕಾದ್ರೆ ಟಾಪ್ ಫೋನು. ಸ್ಯಾಮ್ಸಂಗಲ್ಲಿ S25 ಅಲ್ಟ್ರಾನೇ ತಗೊಳ್ಳಿ, 1,20,000 ರೇಂಜ್ ಆಗುತ್ತೆ.
ವಿವೋದಲ್ಲಿ X200 Pro ತೊಗೊಳ್ಳಿ, 90,000 ಪ್ಲಸ್ ಆಗುತ್ತೆ. ಸೊ ಕ್ಯಾಮ್ರಾಗೆ ಬೆಂಕಿ ಫೋನು. ನೆಕ್ಸ್ಟ್ ಐಫೋನ್ 16 Pro ಮ್ಯಾಕ್ಸನ್ನೇ ತೊಗೊಳ್ಳಿ, 1.5 ಲಕ್ಷ ರೇಂಜ್ ಆಗುತ್ತೆ. ನಿಮ್ಮ ಸೂಪರ್ ರಿಚ್ ಕಿಡ್ಸು. ಸೊ ಅವೆಲ್ಲ ಸ್ಪೆಸಿಫಿಕೇಷನ್ ಹೇಳಿ ಉಪಯೋಗ ಇಲ್ಲ. ಟಾಪ್ ಬ್ರ್ಯಾಂಡಿಂದು ಫ್ಲ್ಯಾಗ್ಶಿಪ್ ಫೋನ್ಗಳು ಎಲ್ಲ ಚೆನ್ನಾಗಿರ್ತವೆ ದುಡ್ಡಿಗೆ ತಕ್ಕಂಗೆ. ಸೊ ಇದಿಷ್ಟರಲ್ಲಿ ಯಾವ್ದಾರು ಒಂದು ನೀವು ಚೂಸ್ ಮಾಡ್ಬೋದು. ಪರ್ಸ್ನಲಿ ನನಗೆ 50,000 ರೂಪಾಯಿ ಒಳಗಡೆ ಬಡ್ಜೆಟ್ ಇರೋರು ಫೋನನ್ನು ನೋಡಿ ಏನು ಸ್ಪೆಸಿಫಿಕೇಷನ್ ತೊಗೋಬೋದಾ, ಇದು ಹೆಂಗಿದೆ ಅಂದ್ಬಿಟ್ಟು ನೋಡಿ ತೊಗೋತಾರೆ. ಬಡ್ಜೆಟ್ ಇಲ್ದಿರೋರು ಆ ಸ್ಪೆಸಿಫಿಕೇಷನ್ ನೋಡೋದಕ್ಕೆ ಹೋಗಲ್ಲ. ಹೌದಾ ಫ್ಲ್ಯಾಗ್ಶಿಪ್ಪಾ, ರೀಸೆಂಟಾ, ಕೊಡು ತಗೋ, ಏನು ಸ್ಪೆಸಿಫಿಕೇಷನ್ ನೋಡೋದಕ್ಕೆ ಹೋಗಲ್ಲ. ಬಡ್ಜೆಟ್ ಬೇಜಾನಿದ್ರೆ ಮ್ಯಾಟ್ರ್ ಆಗಲ್ಲ. ಏನು ಸ್ಪೆಸಿಫಿಕೇಷನ್ ಅಂತ ಟಾಪ್ ಫೋನ್, ನನಗೊಂದು ಬೆಸ್ಟ್ ಫೋನ್ ಬೇಕು, ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ಅಂತಾರೆ ಹಿಂಗೆ, ಆಯಿತಾ. ಸೊ ಅವ್ರಿಗೆ ಹೇಳೋ ಉಪಯೋಗ ಇಲ್ಲ 50,000 ರೂಪಾಯಿಗಿಂತ ಜಾಸ್ತಿ ಬಡ್ಜೆಟ್ ಇರೋರಿಗೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ, ನಿಮಗೆ ಯಾವ ಫೋನ್ನ ಚೂಸ್ ಮಾಡ್ಬೋದು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಾನೇನು ಹೇಳಿದ್ದೀನಿ ಇದೇ ಅಲ್ಟಿಮೇಟ್ ಅಲ್ಲ, ಇದು ನನ್ನ ಪ್ರಕಾರ. ನೀವು ಇನ್ನೊಂದಿಬ್ಬರು ವೀಡಿಯೋ ನೋಡಿ, ಇನ್ನೊಂದಿಬ್ಬರು ಕ್ರಿಯೇಟ್ರ್ಗಳ ಒಂದು ವೀಡಿಯೋ ಬೇಕಾದ್ರೆ ನೋಡಿ, ನನ್ನೊಬ್ಬನ ನೋಡ್ಕೊಂಡು ನೀವು ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಹೇಳಿದೆ ಅಂದ ತಕ್ಷಣ ಬೆಸ್ಟ್ ಫೋನ್ ಅಂತ. ಅದು ನನಗೊಂದಾಗಿರ್ಬೋದು, ನಿಮಗೊಂದಾಗಿರ್ಬೋದು. ನಾನು ಒಂದು ಆಸ್ಪೆಕ್ಟನ್ನು ತಲ್ಲಿಡ್ಕೊಂಡು ನಾನು ಚೂಸ್ ಮಾಡ್ಬೋದು. ನಾನು ಪರ್ಫಾಮೆನ್ಸನ್ನು ನಾನು ತಲ್ಲಿಡ್ಕೊಂಡು ಚೂಸ್ ಮಾಡ್ಬೋದು. ನಿಮಗೆ ಕೆಲವು ಜನಕ್ಕೆ ಅದು ಕ್ಯಾಮ್ರಾ ಮ್ಯಾಟ್ರ್ ಆಗ್ಬೋದು. ಅದರಿಂದ ನೀವು ಮಲ್ಟಿಪಲ್ ಸೋರ್ಸ್ನನ್ನು ನೋಡಿಕೊಂಡು ಡಿಸೈಡ್ ಮಾಡ್ಕೊಂಡು ಒಳ್ಳೆಯದು. ಒಬ್ರನ್ನ ಯಾವುದೇ ಕಾರಣಕ್ಕೂ ಹಂಗೆ ಬ್ಲೈಂಡಾಗಿ ನಂಬೋದಕ್ಕೆ ಹೋಗಬಾರ್ದು, ಆಯಿತಾ. ಈ ವಿಷಯ ದಯವಿಟ್ಟು ತಲ್ಲಿಟ್ಕೊಳ್ಳಿ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ, ಆಯಿತಾ. ನನ್ನ ಪ್ರಕಾರ ನಾನು ಹೇಳ್ಬೋದು, ಅದೇ ಅಲ್ಟಿಮೇಟ್ ಡಿಸಿಷನ್ ಅಲ್ಲ. ನಾನು ಹೇಳಿದೆ ಅಂದ್ಬಿಟ್ಟು ತಗೋಬೇಕು ಅಂತಲೂ ಅಲ್ಲ, ಆಯಿತಾ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.